2024-2025ನೇ ಸಾಲಿನ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ನ ವಿವರಣೆ. ಮೊದಲನೇ ಕ್ವೆಶ್ಚನ್ ಬಂದ್ಬಿಟ್ಟು, ಗೃಹ ಬಳಕೆಯ ವಿದ್ಯುನ್ಮಂಡಲಗಳಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ಸುಮಾರು 3 ಕಾರಣಗಳಿಂದ ಓವರ್ಲೋಡ್ ಉಂಟಾಗ್ತದೆ. ಮೊದಲನೇ ಕಾರಣ, ಸಜೀವ ತಂತಿ ಹಾಗೂ ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ. ಎರಡನೇ ಕಾರಣ, ವಿದ್ಯುತ್ ಉಪಕರಣಗಳಲ್ಲಿ ಏನಾದರೂ ದೋಷ ಉಂಟಾದಾಗ. ಮೂರನೇ ಕಾರಣ, ಹಲವು ಉಪಕರಣಗಳನ್ನು ಒಂದೇ ಸಾಕೆಟಿಗೆ ಜೋಡಿಸಿದಾಗ. ಈ 3 ಕಾರಣಗಳಿಂದ ಓವರ್ಲೋಡ್ ಉಂಟಾಗುತ್ತದೆ. ಇದು ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ತುಂಬ ಬಾರಿ ಕೇಳಿರುವಂತಹ ಪ್ರಶ್ನೆ ಮತ್ತು ತುಂಬ ಪ್ರಮುಖವಾದ ಪ್ರಶ್ನೆ. ನೆನಪಿನಲ್ಲಿಟ್ಕೊಳ್ಳಿ. ಈಗ ಮುಂದಿನ ಪ್ರಶ್ನೆ, ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ನಿರೂಪಿಸಿ. ಮೊದಲನೇ ನಿಯಮ ಬಂದಾಗ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇನ್ನು ಎರಡನೇ ನಿಯಮ, ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಒಂದೇ ಸಮತಲದಲ್ಲಿರುತ್ತವೆ. ಇಲ್ಲಿ ಮೇಲ್ಮೈಗೆ ಆಗಿರಬೇಕು, ಮೇಲೋಗೆ ಆಗಿದೆ, ಅದು ಸ್ವಲ್ಪ ತಿದ್ದುಪಡಿ ಮಾಡಿಕೊಳ್ಳಿ. ಮೂರನೇ ಪ್ರಶ್ನೆಗೆ ಹೋಗೋಣ. ವಾಷಿಂಗ್ ಸೋಡಾದ ಯಾವುದಾದ್ರೂ 2 ಉಪಯೋಗಗಳನ್ನು ಬರೆಯಿರಿ. 2 ಉಪಯೋಗಗಳನ್ನು ಕೇಳಿದರೆ ಸುಮಾರು 4 ಉಪಯೋಗಗಳನ್ನು ಬರೆಯೋಣ. ಮೊದಲನೇ ಉಪಯೋಗ ಬಂದ್ಬಿಟ್ಟು, ಗಾಜು, ಸಾಬೂನು ಮತ್ತು ಕಾಗದಗಳನ್ನು ತಯಾರು ಮಾಡುವಂತಹ ಕಾರ್ಖಾನೆಗಳಲ್ಲಿ ಈ ವಾಷಿಂಗ್ ಸೋಡಾವನ್ನು ಬಳಸ್ತಾರೆ. ನಂತರ ಎರಡನೇದು ಬಂದ್ಬಿಟ್ಟು, ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿಯೂ ಕೂಡ ವಾಷಿಂಗ್ ಸೋಡಾವನ್ನು ಬಳಸ್ತಾರೆ. ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ವಾಷಿಂಗ್ ಸೋಡಾವನ್ನು ಬಳಸ್ತಾರೆ. ಅದೇ ರೀತಿ ನೀರಿನ ಶಾಶ್ವತ ಗಡಸುತನ ನಿವಾರಣೆಯಲ್ಲಿಯೂ ಕೂಡ ವಾಷಿಂಗ್ ಸೋಡಾವನ್ನು ಬಳಸ್ತಾರೆ. ಇದರ ಜೊತೆಗೆ ಬೇರೆ ಬೇರೆ ರಾಸಾಯನಿಕಗಳ ಉಪಯೋಗ, ನಿಮ್ನ ದರ್ಪಣ, ಪಿನ್ನ ದರ್ಪಣಗಳ ಉಪಯೋಗ, ಅವುಗಳನ್ನು ಕೂಡ ನೋಡ್ಕೊಂಡು ಹೋಗಿ. ಇನ್ನು 4ನೇ ಪ್ರಶ್ನೆಯನ್ನು ನೋಡೋಣ. ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗುವುದನ್ನು ವಿವರಿಸಿ. ಇದು 2 ಅಥವಾ 3 ಮಾರ್ಕ್ಸಿಗೆ ಕೇಳುವಂತಹ ಒಂದು ಪ್ರಶ್ನೆ. ಪಾಯಿಂಟ್ಗಳಲ್ಲಿ ಬರೆಯೋಣ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು, ವಾತಾವರಣದಲ್ಲಿರುವ ನೀರಿನ ಸಣ್ಣ ಹನಿಗಳು ಕಿರುಪಟ್ಟಕದಂತೆ ವರ್ತಿಸುತ್ತವೆ. ಅವು ಸೂರ್ಯನ ಪತನ ಕಿರಣಗಳನ್ನು ವಕ್ರೀಭವನಗೊಳಿಸಿ ಚದುರಿಸುತ್ತವೆ. ಅನಂತರ ಆಂತರಿಕವಾಗಿ ಮತ್ತೆ ಪ್ರತಿಫಲಿಸುತ್ತವೆ. ಕೊನೆಗೆ ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನವನ್ನು ಹೊಂದುತ್ತವೆ. ಬೆಳಕಿನ ಈ ರೀತಿಯ ವರ್ಣ ವಿಭಜನೆಯಿಂದಾಗಿ ಕಾಮನಬಿಲ್ಲು ಉಂಟಾಗುತ್ತದೆ. ಇದೊಂದು ವಿಶೇಷವಾದಂತಹ ಕ್ರಿಯೆ. ಇದು ತುಂಬ ಬಾರಿ ಕೇಳಿರುವಂತಹ ಪ್ರಶ್ನೆ, ಹಾಗಾಗಿ ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಇನ್ನು 5ನೇ ಪ್ರಶ್ನೆ, ಒಂದು ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ಇದು ಕೂಡ ನಿಮ್ಮ ಹಳೆ ಪ್ರಶ್ನೆ ಪತ್ರಿಕೆಯಿಂದನೇ ತೆಗೆದುಕೊಂಡಿರುವಂತಹ ಒಂದು ಪ್ರಶ್ನೆ. ಸುಮಾರು 4 ಅಂಶಗಳ ಮೇಲೆ ಒಂದು ವಾಹಕದ ರೋಧ ಏನು ಮಾಡಿರುತ್ತೆ ಅಂದರೆ ಅವಲಂಬಿಸಿರುತ್ತದೆ. ಆ 4 ಅಂಶಗಳು ಏನು ಅಂತಂದರೆ, ಒಂದು ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಾಹಕದ ಸ್ವಭಾವ ಮತ್ತು ವಾಹಕದ ತಾಪ. ಈ 4 ಅಂಶಗಳ ಮೇಲೆ ಒಂದು ವಾಹಕದ ರೋಧವು ಅವಲಂಬಿಸಿರುವುದು ತಿಳಿದು ಬರುತ್ತದೆ. ಇಂದಿನ ಕೊನೆ ಪ್ರಶ್ನೆ ಹಾಗೂ 6ನೇ ಪ್ರಶ್ನೆ, ಭೂಸಂಪರ್ಕ ತಂತಿಯ ಕಾರ್ಯಗಳೇನು? ಇದನ್ನು ಕಾರ್ಯಗಳನ್ನು ಸುಮಾರು 3 ಪಾಯಿಂಟ್ಗಳಲ್ಲಿ ನೋಡೋಣ. ಒಂದು, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಲೋಹದ ಮೇಲೆ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಈ ಭೂಸಂಪರ್ಕ ತಂತಿಯನ್ನು ಬಳಕೆ ಮಾಡ್ತಾರೆ. ನಂತರ ಎರಡನೇದು ಬಂದ್ಬಿಟ್ಟು, ಇದು ಕಡಿಮೆ ರೋಧವನ್ನು ಹೊಂದಿರುವಂತಹ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ ಮತ್ತು ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಗದಂತೆ ತಡೆಯುತ್ತದೆ. ಹಾಗಾಗಿ ಭೂಸಂಪರ್ಕ ತಂತಿಯ ಕಾರ್ಯ ಪ್ರಮುಖವಾಗಿದೆ.